ಬೆಂಗಳೂರಿನಲ್ಲಿ ಏನು ಫುಟ್ಪಾತ್ ವ್ಯಾಪಾರಿಗಳು ಇನ್ನು ಮುಂದೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಸರ್ಕಾರ ಒತ್ತುವರಿಯನ್ನ ನಡೆಸ್ತಾ ಇದೆ. ಇನ್ನ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಏನು ದಿನನಿತ್ಯ ಇಲ್ಲಿ ವ್ಯಾಪಾರ ಮಾಡುವಂತಹ ಗ್ರಾಹಕರು ಏನು ಬರ್ತಾರೆ ಅವರ ಬಳಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನೀಗ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರ್ನ ಒತ್ತುವರಿ ಮಾಡ್ತಾ ಇದೆ ಸರ್ಕಾರ, ನೀವೇನ್ ಹೇಳ್ತೀರಿ ಆಸ್ ಎ ಪಬ್ಲಿಕ್ ಆಗಿ? ನಾವು ಫಾರ್ ಎಕ್ಸಾಂಪಲ್ ಇದು ರಿಟೇಲ್ಗೆ ಹೋದ್ರೆ ಇದು 60 ರೂಪಾಯಿ, ಇಲ್ಲಿ ನಾವು 30 ರೂಪಾಯಿ ಕೊಟ್ಟಿದ್ದೀವಿ. ನಾವು ಒಂದು 30 ರೂಪಾಯಿ ಸೇವಿಂಗ್ಸ್ ಮಾಡಿದ್ದೀವಲ್ವಾ, ಇವರು ನಮಗೆ ಸೇವಿಂಗ್ಸ್ ಕೊಟ್ಟಿರ್ತಾರೆ, ನಮಗೂ ಸೇವಿಂಗ್ಸ್ ಆಗಿರುತ್ತೆ. ಸೊ ಪಬ್ಲಿಕ್ಗೆ ಇವರಿಂದ ಯಾವುದೇ ಅನಾನುಕೂಲ ಆಗಿಲ್ಲ, ಅನುಕೂಲನೇ ಆಗಿದೆ. ಅವ್ರದ್ದು ಲೈಫ್ ಇರುತ್ತೆ, ಮಕ್ಕಳಿರ್ತಾರೆ, ಓದಿಸ್ಬೇಕು, ಬರೆಸ್ಬೇಕು, ಅವ್ರ ಕಮಿಟ್ಮೆಂಟ್ಗೆ ಅವರು ಇಟ್ಕೊಂಡಿರ್ತಾರೆ. ಸಡನ್ನಾಗಿ ತೆಗೆದುಬಿಟ್ರೆ ಅವ್ರಿಗೆ ಒಂದು 6 ತಿಂಗಳು 3 ತಿಂಗಳು ಟೈಮ್ ಕೊಟ್ಟರೆ ಅವರೆಲ್ಲನ ಬೇರೆ ಕಡೆ ಸೆಟ್ರೇಟ್ ಆಗಿ ವ್ಯಾಪಾರ ಮಾಡೋಕ್ಕೆ ಬೇರೆ ಕಡೆ ಜೀವನ ಮಾಡ್ಕೋತಾರೆ. ಸಡನ್ನಾಗಿ ಇವತ್ತು ಬಂದ್ಬಿಟ್ಟು ನಾಳೆ ತೆಗೀರಿ ಅಂದರೆ ಅವ್ರು ಎಲ್ಲಿಂದ ತೆಗಿತಾರೆ? ಅವರು ಬದುಕು ಮಾಡಬೇಕು, ನಾವು ಬದುಕು ಮಾಡಬೇಕು. ಈಗ ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ ಪಾದಚಾರಿಗಳಿಗೆ ತೊಂದರೆ ಆಗ್ತಿದೆ ಅಂತಾರೆ. ನಿಜವಾಗ್ಲೂ ಪಾದಚಾರಿಗಳಿಗೆ ತೊಂದರೆ ಆಗ್ತಿದ್ಯಾ? ಇಲ್ಲಿ ಆಗತ್ತಾ ಇಲ್ವೋ ನಮ್ಗೆ ಗೊತ್ತಿಲ್ಲ, ಬಟ್ ಪಾದಚಾರಿಗಳಿಗೆ ಜಾಗ ಬಿಟ್ಬಿಟ್ಟು ಇಟ್ಕೊಳ್ಳಿ ಸೈಡಲ್ಲಿ ಅಷ್ಟೇ. ನಾವೇನು ಸೈಡಲ್ಲಿ ಓಡಾಡಲ್ವಲ್ಲ, ಫುಟ್ಪಾತ್ ಮೇಲೆ ಯಾರು ತುಂಬ ಜನ ಓಡಾಡಲ್ಲ, ಕೆಳಗೆ ತಾನೇ ಓಡಾಡ್ತೀವಿ. ಅಲ್ಲಿ ಬಿಡಲಿ ಜಾಗ, ಇಲ್ಲಿ ಇಟ್ಕೊಳ್ಳಿ ಬಿಡಿ, ನಾವೇನೋ ಅವ್ರಿಗೆ ಸಪೋರ್ಟು.